ಮಚ್ಚ ಹಿಡಿದ್ರೂ ಒಳ್ಳೇದಕ್ಕೆ ಹಿಡಿಬೇಕು. ನನಗನ್ಸುತ್ತೆ ಇದರಲ್ಲಿ ಮಚ್ಚ ಹಿಡಿಬೇಕಾದ್ರೆ ಯಾರಿಗೂ ತಪ್ಪಾಗ್ತಾ ಇದೆ ಅಥವಾ ಏನಿದು ರಕ್ತ ಸುರಿತಾ ಇದೆ ಅಂತ ಅನಿಸಲ್ಲ. ಅವ್ರು ಮಚ್ಚ ಹಿಡಿತಾ ಇದ್ರೆ ಇನ್ನೂ ಒಂದೆರಡು ತಲೆ ಹಾರಿಸ್ಲಿ ಅನಿಸುತ್ತೆ. ಆ್ಯಕ್ಚುಲಿ ಯಾವಾಗಲೂ ಧ್ರುವ ಅವ್ರ ಪಿಕ್ಚರ್ ರಿಲೀಸ್ ಆದಾಗ ನಾನು ಮಾಲಿಗೆ ಹೋಗಿ ನೋಡ್ತಾ ಇದ್ದೆ. ಬಟ್ ಈ ಸತಿ ಅಂದ್ಕೊಂಡೆ ಲೈಕ್ ಮೇನ್ ಥಿಯೇಟ್ರಲ್ಲಿ ಫ್ಯಾನ್ ಶೋನೇ ನೋಡಬೇಕು. ಆ್ಯಸ್ ಅ ಫ್ಯಾನ್ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ಅವ್ರ ರೆಸಿಪ್ರೊಕೇಷನ್ ಹೆಂಗಿರುತ್ತೆ ಮೂವಿಗೆ ಅಂತ ನೋಡಬೇಕು ಅಂತ. ಬಿಕಾಸ್ ಧ್ರುವ ಅವರು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದಾರೆ, ಅದು ಆಚೆಯವ್ರು ಬೇರೆ ಥರ ನೋಡ್ತಾರೆ, ಒಳಗಡೆ ಮನೆಯವರೇ ಬೇರೆ ಥರ ನೋಡ್ತಾರೆ. ಸೊ ಆ ಕಷ್ಟನ ನಾನು ನೋಡಿದ್ದೀನಿ, ನನ್ನ ಮಕ್ಕಳೂ ನೋಡಿದ್ದಾರೆ. ವಿ ಆಲ್ ಮಿಸ್ಡ್ ಹಿಮ್ ಸೋ ಮಚ್. He has given all his time, all his life so much to this movie. ಆ್ಯಂಡ್ ಈ ಮೂವಿ ನೋಡಿದಾಗ ಅನ್ನಿಸ್ತಾ ಇದೆ ಅದಕ್ಕೆಲ್ಲ ಪ್ರತಿಫಲನೂ ಈ ಮೂವಿಯಿಂದ ಸಿಕ್ಕಿದೆ ಅಂತ. ಬಿಕಾಸ್ ಅಷ್ಟು ಎಕ್ಸ್ಟ್ರಾಡಿನರಿ ಆಗಿದೆ. ಸುಮ್ಮನೆ ಅವ್ರ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಯು ಶುಡ್ ಆಲ್ ವಾಚ್. ಎಲ್ಲರೂ ಒಂದು ಸತಿ ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ಸರ್ ಅಷ್ಟು ಚೆನ್ನಾಗಿ ಎಲ್ಲರ ಕೈಲೂ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು ಈ ಮೂವಿನೂ ಎಲ್ಲ ಥರ ಸಕ್ಸಸ್ಸು ಕಾಣಲಿ. ಆ್ಯಕ್ಚುಲಿ ನೀವು ಮೂವಿ ನಂಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮಚ್ಚ ಹಿಡಿದ್ರೂ ಒಳ್ಳೇದಕ್ಕೆ ಹಿಡಿಬೇಕು. ನನಗನ್ಸುತ್ತೆ ಇದರಲ್ಲಿ ಮಚ್ಚ ಹಿಡಿಬೇಕಾದ್ರೆ ಯಾರಿಗೂ ತಪ್ಪಾಗ್ತಾ ಇದೆ ಅಥವಾ ಏನಿದು ರಕ್ತ ಸುರಿತಾ ಇದೆ ಅಂತ ಅನಿಸಲ್ಲ. ಅವ್ರು ಮಚ್ಚ ಹಿಡಿತಾ ಇದ್ರೆ ಇನ್ನೂ ಒಂದೆರಡು ತಲೆ ಹಾರಿಸ್ಲಿ ಅನಿಸುತ್ತೆ. ಬಿಕಾಸ್ ಅಷ್ಟು ರೋಷ ಆಡಿಯನ್ಸಲ್ಲಿ ತುಂಬಿರುತ್ತೆ. ಅಷ್ಟು ಒಳ್ಳೆ ಕೆಲಸಕ್ಕೆ ಅವ್ರು ಮಚ್ಚ ಹಿಡ್ದಿದ್ದಾರೆ ಅಂತ ಆಡಿಯನ್ಸಿಗೆ ಅನಿಸುತ್ತೆ. ಐ ಆಮ್ ಸೋ ಶ್ಯೂರ್ ಯು ವಿಲ್ ಆಲ್ ಲವ್ ಇಟ್. ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಪಾರ್ಟ್ 2 ಬರ್ಬೋದಾ ಅಂತ ನೀವು ಡೈರೆಕ್ಟ್ರನ್ನೇ ಕೇಳಬೇಕು. ಸುದೀಪ್ ಸರ್ ಬಗ್ಗೆ ಏನಿಸ್ತು? ಅವರು ಅಫ್ಕೋರ್ಸ್ ಅವ್ರು ಎಷ್ಟು ಸಖತ್ತಾಗಿ ಕಾಣಿಸ್ತಾರೆ, ಅದೇ ಥರ ನಾನು ಅವ್ರ ದೊಡ್ಡ ಫ್ಯಾನು. ಮೂವಿಲಿ ದೊಡ್ಡ ಸ್ಕ್ರೀನಲ್ಲಿ ಅವ್ರನ್ನ ನೋಡಬೇಕಾದ್ರೆ, ಎಲ್ಲರೂ ವಿಷುವಲ್ ನೋಡಬೇಕಾದ್ರೆ ನನಗೂ ಒಂದು ಫ್ಯಾನ್ ಮೂಮೆಂಟ್ ಥರ ಇತ್ತು. ತುಂಬ ಚೆನ್ನಾಗಿತ್ತು.